ಸಿಂಹರಾಶಿಯವರೇ, ಸಿಂಹವನ್ನು ಸುಮ್ಮನಿದೆ ಎಂದು ತಿಳಿದು ತಪ್ಪು ಮಾಡಿದವರಿಗೆ ಇನ್ನೂ ಉಳಿಗಾಲವಿಲ್ಲ. ಏಕೆಂದರೆ ಜುಲೈ 27ರಿಂದ ನಿಮ್ಮ ಜೀವನದಲ್ಲಿ ಎಂತಹ ಸುಂಟರ ಗಾಳಿ, ಎಂತಹ ಬಿರುಗಾಳಿ ಏಳಲಿದೆ ಎಂದರೆ ಅದು ನಿಮ್ಮ ವಿರೋಧಿಗಳ ಬೇರುಗಳನ್ನೇ ನಡುಗಿಸಿ ಬಿಡುತ್ತದೆ. ಹೌದು ಸ್ನೇಹಿತರೆ, ಬರೋಬ್ಬರಿ 30 ವರ್ಷಗಳ ನಂತರ ಶನಿದೇವನು ವಕ್ರಿಯಾಗುತ್ತಿದ್ದಾನೆ. ನಿಮ್ಮ ಕರ್ಮಗಳ ಮತ್ತು ನಿಮ್ಮ ಶತ್ರುಗಳ ಕರ್ಮಗಳ ಲೆಕ್ಕಾಚಾರ ಮಾಡಲು ಆತ ಬರುತ್ತಿದ್ದಾನೆ. ಸಿಂಹರಾಶಿಯವರೇ, ಕೆಲವು ಪಿತೂರಿಗಳ ಮೂಲಕ ನಿಮ್ಮಿಂದ ಕಸಿದುಕೊಳ್ಳಲಾದ ಆ ನಿಮ್ಮ ಅಂತಸ್ತು, ಆ ಗೌರವ, ಆ ಸ್ಥಾನ, ಕಳೆದ ಸ್ವಲ್ಪ ಸಮಯದಿಂದ ನಿಮ್ಮನ್ನು ಕೀಳಾಗಿ ಕಾಣಲು ನಡೆಯುತ್ತಿದ್ದ ಯತ್ನಗಳು ಈಗ ಆ ಎಲ್ಲ ಪಿತೂರಿದಾರರು ಬಾಯಿಗೆ ಬೀಗ ಬೀಳಲಿದೆ. ಈ ಜುಲೈ 27ರ ನಂತರ ರಾಜನು ಮತ್ತೆ ತನ್ನ ಸಿಂಹಾಸನದ ಮೇಲೆ ಕೂರಲಿದ್ದಾನೆ. ಅಂತಹ 3 ದೊಡ್ಡ ಸಂತೋಷಗಳು ಬರುತ್ತಿವೆ. ಅದನ್ನು ನೋಡಿ ಜಗತ್ತೇ ಬೆರಗಾಗಲಿದೆ. ಆದರೆ ಒಂದು ಕ್ಷಣ ಇರಿ. ನಿಮ್ಮೊಳಗಿನ ಒಂದು ಸಣ್ಣ ಅಹಂಕಾರ ಅಥವಾ ಆತುರದಲ್ಲಿ ತೆಗೆದುಕೊಂಡ ಒಂದು ತಪ್ಪು ನಿರ್ಧಾರ ಈ ಇಡೀ ವರವನ್ನು ಬೂದಿಯನ್ನಾಗಿ ಮಾಡಬಹುದು. ಈ ಆಗಸ್ಟ್ ತಿಂಗಳಲ್ಲಿ ನೀವು ಖಂಡಿತವಾಗಿಯೂ ಮಾಡಬಾರದ ಆ ಒಂದು ತಪ್ಪು ಯಾವುದು? ಕಣ್ಣು ಮಿಟುಕಿಸದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಮೊದಲನೆಯದಾಗಿ, ಪ್ರಸ್ತುತ ಗ್ರಹಗಳ ಗೋಚಾರದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಕಳೆದ ಸ್ವಲ್ಪ ಸಮಯದಿಂದ ಕೇತುವು ನಿಮ್ಮ ಲಗ್ನದಲ್ಲಿ, ಅಂದರೆ 3ನೇ ಭಾವದಲ್ಲಿ ಕುಳಿತಿದ್ದಾನೆ. ಜ್ಯೋತಿಷ್ಯದಲ್ಲಿ ಲಗ್ನವೆಂದರೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಸ್ವಾಭಿಮಾನ. ಕೇತು ವೈರಾಗ್ಯ ಮತ್ತು ಪರೀಕ್ಷೆಯ ಗ್ರಹವಾಗಿದ್ದು ಇದು ನಿಮ್ಮ ಆತ್ಮವಿಶ್ವಾಸಕ್ಕೆ ನಿರಂತರವಾಗಿ ಸವಾಲು ಹಾಕಿದೆ. ಅತಿಯಾದ ಕಠಿಣ ಶ್ರಮದ ನಂತರವೂ ನಿಮಗೆ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಿರಬಹುದು. ಇದು ಕೇತುವಿನ ಪ್ರಭಾವವಾಗಿತ್ತು. ಆದರೆ ಈಗ ಬ್ರಹ್ಮಾಂಡದ ಪ್ರಮುಖ ಗ್ರಹಗಳಾದ ಶನಿ, ಗುರು, ರಾಹು ಮತ್ತು ಕೇತು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತಿವೆ. ಈ 6 ತಿಂಗಳ ಅವಧಿಯು ಹೊರಗಿನ ಪ್ರಪಂಚದೊಂದಿಗೆ ಹೋರಾಡುವುದಕ್ಕಲ್ಲ, ಬದಲಾಗಿ ನಿಮ್ಮ ಮೇಲೆ ನೀವು ಗಮನ ಹರಿಸುವುದಕ್ಕಾಗಿ. ಅಕ್ಟೋಬರ್ 31ರವರೆಗೆ ನಿಮ್ಮ ಶಕ್ತಿಯನ್ನು ಉಳಿಸಿಟ್ಟುಕೊಳ್ಳಿ. ಇದರ ನಂತರ ಗ್ರಹಗಳ ಸ್ಥಾನವು ನಿಮ್ಮ ಪರವಾಗಿ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ವೃತ್ತಿ ಮತ್ತು ವ್ಯಾಪಾರದ ದೃಷ್ಟಿಕೋನದಿಂದ ನಿಮ್ಮ 8ನೇ ಭಾವದಲ್ಲಿ ಕಂಟಕ ಶನಿಯು ಜುಲೈ 26ರಂದು ವಕ್ರಸ್ಥಿತಿಗೆ ಬಂದಿದ್ದಾನೆ. ಶನಿಯು ಕರ್ಮದ ದೇವತೆ ಮತ್ತು ಆತ ವಕ್ರಿಯಾದಾಗ ಅವನ ಪ್ರಭಾವವು ರಾಹುವಿನಿಂದ ಪ್ರಭಾವಿತವಾಗಿರುವ 7ನೇ ಭಾವದ ಮೇಲೂ ಬೀಳುತ್ತದೆ. ಶನಿಯು ಸ್ಥಿರತೆಯ ಗ್ರಹ ಮತ್ತು ರಾಹು ಹಠಾತ್ ವಿಸ್ತರಣೆಯ ಗ್ರಹವಾಗಿದೆ. ಇವರ ಸಂಯೋಜಿತ ಶಕ್ತಿಯು ನಿಮ್ಮ ವೃತ್ತಿ ಜೀವನದಲ್ಲಿ ತೀವ್ರತೆಯನ್ನು ತರುತ್ತದೆ. ಅಷ್ಟಮ ಭಾವವು ರಹಸ್ಯಗಳು ಮತ್ತು ಗುಪ್ತ ಕಾರ್ಯಗಳದ್ದಾಗಿರುವುದರಿಂದ ನಿಮ್ಮ ಯೋಜನೆಗಳು ಮತ್ತು ಪ್ರಾಜೆಕ್ಟ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಿರುವುದು ಕಡ್ಡಾಯವಾಗಿದೆ. ಕೆಲಸ ಪೂರ್ಣಗೊಳ್ಳುವವರೆಗೆ ಎಲ್ಲವನ್ನೂ ಸಂಪೂರ್ಣವಾಗಿ ರಹಸ್ಯವಾಗಿಡಿ. ಉದ್ಯೋಗಸ್ಥರಿಗೆ ಆಗಸ್ಟ್ನಿಂದ ಅಕ್ಟೋಬರ್ ಮಧ್ಯದ ಅವಧಿಯಲ್ಲಿ ಆಡಳಿತ ಮಂಡಳಿಯು ತಮ್ಮ ಕಠಿಣ ಪರಿಶ್ರಮವನ್ನು ನೋಡುತ್ತಿದ್ದರೂ ಬಡ್ತಿ ಸಿಗುತ್ತಿಲ್ಲ ಎಂದು ಅನಿಸಬಹುದು. ಶನಿಯ 10ನೇ ದೃಷ್ಟಿ ನಿಮ್ಮ ಕರ್ಮದ ಭಾವದ ಮೇಲಿದೆ. ಇದರಿಂದಾಗಿ ಮನಸ್ಸಿನಲ್ಲಿ ಅಸಮಾಧಾನ ಮತ್ತು ಕೋಪ ಉಂಟಾಗಬಹುದು. ಇದು ನಿಮ್ಮ ಪರೀಕ್ಷೆಯ ಸಮಯ. ಆದ್ದರಿಂದ ಭಾವನೆಗಳಿಗೆ ಒಳಗಾಗಿ ಕೆಲಸ ಬಿಡುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಅಕ್ಟೋಬರ್ 31ರಂದು ದೇವಗುರು ಬೃಹಸ್ಪತಿಯು ಲಗ್ನಕ್ಕೆ ಬರುತ್ತಿದ್ದಂತೆ ನಿಮ್ಮ ಎಲ್ಲಾ ಬಾಕಿ ಉಳಿದಿರುವ ಫೈಲ್ಗಳು ಇತ್ಯರ್ಥಗೊಳ್ಳುತ್ತವೆ ಮತ್ತು ತಡೆ ಹಿಡಿಯಲಾದ ಬಡ್ತಿಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ವ್ಯಾಪಾರಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಮಂಗಳನ 11ನೇ ಭಾವದ, ಅಂದರೆ ಲಾಭದ ಭಾವದ ಗೋಚಾರವು ಹೊಸ ಗ್ರಾಹಕರು ಮತ್ತು ಸಂಪರ್ಕಗಳನ್ನು ಒದಗಿಸುತ್ತದೆ. ಆದರೆ 7ನೇ ಭಾವದಲ್ಲಿ ರಾಹುವಿನ ಉಪಸ್ಥಿತಿಯಿಂದಾಗಿ ಕೇವಲ ಮೌಖಿಕ ಭರವಸೆಗಳ ಮೇಲೆ ಯಾವುದೇ ಹೊಸ ವ್ಯಕ್ತಿಯೊಂದಿಗೆ ಪಾಲುದಾರಿಕೆ ಮಾಡಬೇಡಿ. ಎಲ್ಲಾ ವ್ಯಾಪಾರ ಒಪ್ಪಂದಗಳು ಲಿಖಿತ ರೂಪದಲ್ಲಿರಬೇಕು. ಡಿಸೆಂಬರ್ 5ರಂದು ರಾಹು ನಿಮ್ಮ 6ನೇ ಭಾವಕ್ಕೆ, ಅಂದರೆ ಶತ್ರು ಭಾವಕ್ಕೆ ಹೋದಾಗ ಮಹರ್ಷಿ ಪರಾಶರರ ಪ್ರಕಾರ ಈ ಸ್ಥಿತಿಯು ನಿಮ್ಮ ವ್ಯಾಪಾರವನ್ನು ಆನ್ಲೈನ್ಗೆ ಕೊಂಡೊಯ್ಯುವಲ್ಲಿ, ವಿದೇಶ ಸಂಪರ್ಕಗಳನ್ನು ಮಾಡುವಲ್ಲಿ ಮತ್ತು ಪ್ರತಿಸ್ಪರ್ಧಿಗಳನ್ನು ಸಂಪೂರ್ಣವಾಗಿ ಹಿಂದಿಕ್ಕುವಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಹಣಕಾಸು ಮತ್ತು ನಗದು ಹರಿವನ್ನು ಮೌಲ್ಯಮಾಪನ ಮಾಡುವುದಾದರೆ 7ನೇ ಭಾವದಿಂದ ರಾಹುವಿನ 5ನೇ ದೃಷ್ಟಿ ನಿಮ್ಮ 11ನೇ ಆದಾಯದ ಭಾವದ ಮೇಲೆ ಮತ್ತು 9ನೇ ದೃಷ್ಟಿ ನಿಮ್ಮ 2ನೇ ಧನ ಭಾವದ ಮೇಲೆ ಬೀಳುತ್ತಿದೆ. ರಾಹು ಯಾವ ಭಾವವನ್ನು ನೋಡುತ್ತಾನೋ ಅಲ್ಲಿ ವಿಸ್ತರಣೆ ಮಾಡುತ್ತಾನೆ. ಹಠಾತ್ ಧನ ಪ್ರಾಪ್ತಿ ಅಥವಾ
ಸಿಕ್ಕಿ ಹಾಕೊಂಡಿರುವ ಯಾವುದಾದರೂ ಹಳೆಯ ಆಸ್ತಿಯಿಂದ ಲಾಭ ಪಡೆಯುವ ಪ್ರಬಲ ಯೋಗಗಳು ಸೃಷ್ಟಿಯಾಗುತ್ತಿವೆ. ರಾಹು ನಿಮ್ಮ ಆರ್ಥಿಕ ಮಹತ್ವಾಕಾಂಕ್ಷೆಗಳನ್ನು ಹೆಚ್ಚಿಸುತ್ತಾನೆ. ಆದರೆ ಇಲ್ಲಿ ಒಂದು ಗಂಭೀರ ಎಚ್ಚರಿಕೆ ಅಗತ್ಯ. ಸೆಪ್ಟೆಂಬರ್ 18ರಿಂದ ನವೆಂಬರ್ 13ರ ನಡುವೆ ನಿಮ್ಮ ಭಾಗ್ಯಾಧಿಪತಿಯಾದ ಮಂಗಳನು 12ನೇ ಭಾವಕ್ಕೆ ಹೋಗಿ ನೀಚ ಸ್ಥಿತಿಗೆ ತಲುಪುತ್ತಾನೆ. 12ನೇ ಭಾವವು ವೆಚ್ಚ ಮತ್ತು ನಷ್ಟದ್ದಾಗಿದೆ. ಈ ಅವಧಿಯಲ್ಲಿ ಯಾವುದೇ ದೊಡ್ಡ ಹೂಡಿಕೆ, ಆಸ್ತಿ, ಒಪ್ಪಂದ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಅಪಾಯ ತೆಗೆದುಕೊಳ್ಳಬೇಡಿ. ಇಲ್ಲದಿದ್ದರೆ ನಗದು ಹರಿವಿಗೆ ಅಡ್ಡಿಯಾಗಬಹುದು. ಸುರಕ್ಷಿತ ಹೂಡಿಕೆಗಾಗಿ ಸೆಪ್ಟೆಂಬರ್ 7ರಿಂದ 17ರವರೆಗಿನ ಸಮಯವನ್ನು ಆರಿಸಿಕೊಳ್ಳಿ. ಆಗ ಬುಧನು ಸ್ವಗೃಹದಲ್ಲಿ ಕುಳಿತು ಸೂರ್ಯನೊಂದಿಗೆ ಬುಧಾದಿತ್ಯ ಧನಯೋಗವನ್ನು ರೂಪಿಸುತ್ತಾನೆ. ಡಿಸೆಂಬರ್ ಹೊತ್ತಿಗೆ ನಿಮ್ಮ ಆರ್ಥಿಕ ಜವಾಬ್ದಾರಿಗಳು ಈಡೇರುತ್ತವೆ ಮತ್ತು ಉಳಿತಾಯದಲ್ಲಿ ನಿರಂತರ ಹೆಚ್ಚಳವಾಗುತ್ತದೆ. ಪ್ರೇಮ ಸಂಬಂಧಗಳು ಮತ್ತು ದಾಂಪತ್ಯ ಜೀವನಕ್ಕೆ ಈ ಗೋಚರವು ತಾಳ್ಮೆಯನ್ನು ಬೇಡುತ್ತದೆ. 7ನೇ ಭಾವದಲ್ಲಿ ರಾಹು ಮತ್ತು 8ರಲ್ಲಿ ಶನಿ ಇರುವುದು ಪರಸ್ಪರ ಹೊಂದಾಣಿಕೆಗೆ ಅಡ್ಡಿಯಾಗುತ್ತಿದೆ. ಶನಿಯ ವಕ್ರಿ ದೃಷ್ಟಿಯು ನಿಮ್ಮ 2ನೇ ಭಾವದ ಅಂದರೆ ವಾಣಿಯ ಮೇಲಿದೆ. ಇದರಿಂದಾಗಿ ನಿಮ್ಮ ಮಾತುಗಳಲ್ಲಿ ಅನಗತ್ಯ ಕಠಿಣತೆ ಬರಬಹುದು. ಅಹಂಕಾರದ ಘರ್ಷಣೆಗಳನ್ನು ತಪ್ಪಿಸಿ ಮತ್ತು ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ. ಡಿಸೆಂಬರ್ ತಿಂಗಳಲ್ಲಿ ರಾಹುಕೇತುಗಳ ರಾಶಿ ಬದಲಾವಣೆಯಿಂದ ದಾಂಪತ್ಯ ಸಂಬಂಧದಲ್ಲಿ ಮತ್ತೆ ಮಧುರತೆ ನೆಲೆಗೊಳ್ಳುತ್ತವೆ. ಒಂಟಿಯಾಗಿರುವವರಿಗೆ ಲಗ್ನದಲ್ಲಿರುವ ಕೇತು ಹಿಂದಿನ ಸಂಬಂಧಗಳ ಬಗ್ಗೆ ಗೊಂದಲವನ್ನು ಉಂಟು ಮಾಡಬಹುದು. ಭಾವನೆಗಳಿಗೆ ಒಳಗಾಗಿ ತಕ್ಷಣದ ಭರವಸೆ ನೀಡಬೇಡಿ. ಅಕ್ಟೋಬರ್ 31ರ ನಂತರ ಗುರುವು 5ನೇ ಭಾವವನ್ನು ನೋಡಿದಾಗ ಜೀವನದಲ್ಲಿ ಸರಿಯಾದ ಮತ್ತು ಅಧಿಕೃತ ಸಂಬಂಧಗಳ ಪ್ರಾರಂಭವಾಗುತ್ತದೆ. ಕೌಟುಂಬಿಕ ಜೀವನದಲ್ಲಿ ಶನಿ ದೃಷ್ಟಿ 2ನೇ ಭಾವದ ಮೇಲೆ ಇರುವುದರಿಂದ ಅನಗತ್ಯ ವಾದ ವಿವಾದಗಳು ಮತ್ತು ಕೌಟುಂಬಿಕ ಕಲಹಗಳನ್ನು ತಪ್ಪಿಸುವುದು ಸೂಕ್ತ. ಕಳೆದ ಸ್ವಲ್ಪ ಸಮಯದಿಂದ ನೀವು ಅನೇಕ ಜನರ ನೈಜತೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ. ರಾಹು ನಿಮಗೆ ಅತ್ಯುತ್ತಮವಾದ ಸಂಪರ್ಕ ಬೆಳೆಸುವ ಅವಕಾಶಗಳನ್ನು ಒದಗಿಸುತ್ತಿದ್ದಾನೆ. ಆದ್ದರಿಂದ ಸ್ವಾರ್ಥಿ ಜನರಿಂದ ದೂರವಿರಿ ಮತ್ತು ಸಕಾರಾತ್ಮಕ ಹಾಗೂ ಪ್ರಭಾವಶಾಲಿ ಜನರೊಂದಿಗೆ ನಿಮ್ಮ ಸಮಯವನ್ನು ಕಳೆಯಿರಿ. ಆರೋಗ್ಯದ ವಿಚಾರದಲ್ಲಿ ಸಿಂಹರಾಶಿಯವರು ಎಚ್ಚರದಿಂದಿರಬೇಕು. 2ನೇ ಭಾವದ ಮೇಲೆ ಶನಿಯ ದೃಷ್ಟಿಯಿಂದ ಗಂಟಲಿನ ಸೋಂಕು, ಹಲ್ಲುಗಳಲ್ಲಿ ಸೂಕ್ಷ್ಮತೆ ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಕೇತುವು ಲಗ್ನದಲ್ಲಿರುವುದು ನಿಮ್ಮ ರಾತ್ರಿಯ ನಿದ್ದೆ ಮತ್ತು ಮಾನಸಿಕ ನೆಮ್ಮದಿಯನ್ನು ಕದಡಬಹುದು. ಅನಗತ್ಯ ಆತಂಕವನ್ನು ತಪ್ಪಿಸಿ. ನವೆಂಬರ್ನಲ್ಲಿ ಗುರು ನಿಮ್ಮ ಲಗ್ನಕ್ಕೆ ಬಂದಾಗ ಕೇತುವಿನೊಂದಿಗೆ ಸೇರಿ ಗುರು ಚಾಂಡಾಲ ಯೋಗ ನಿರ್ಮಾಣವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ, ರಕ್ತದೊತ್ತಡ ಮತ್ತು ಆರೋಗ್ಯದ ನಿಯಮಿತ ತಪಾಸಣೆಯನ್ನು ಖಂಡಿತವಾಗಿಯೂ ಮಾಡಿಸಿ. ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 31ರವರೆಗೆ ಗುರುವಿನ 12ನೇ ಭಾವದ ಗೋಚಾರವು ವಿದೇಶದಲ್ಲಿ ಅಥವಾ ಮನೆಯಿಂದ ದೂರ ಹೋಗಿ ಶಿಕ್ಷಣ ಪಡೆಯುವ ಮಾರ್ಗವನ್ನು ಸುಗಮಗೊಳಿಸುತ್ತಿದೆ. ಅಕ್ಟೋಬರ್ 31ರ ನಂತರ ನಿಮ್ಮ ಅಲೆದಾಟ ಕೊನೆಗೊಳ್ಳುತ್ತದೆ ಮತ್ತು ಗಮನವು ಸಂಪೂರ್ಣವಾಗಿ ಕೇಂದ್ರೀಕೃತವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಯಶಸ್ಸನ್ನು ಖಚಿತಪಡಿಸುತ್ತದೆ. ಮನೆಯನ್ನು ನಿಭಾಯಿಸುತ್ತಿರುವ ಮಹಿಳೆಯರಿಗೆ ಲಗ್ನದಲ್ಲಿರುವ ಕೇತು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿದ್ದಾನೆ. 12ನೇ ಭಾವದ ಗುರುವು ಡಿಜಿಟಲ್ ಮತ್ತು ಆನ್ಲೈನ್ ಮಾಧ್ಯಮಗಳ ಮೂಲಕ ನಿಮ್ಮ ಪ್ರತಿಭೆಗೆ ವೇದಿಕೆಯನ್ನು ಒದಗಿಸಬಹುದು. ಅಕ್ಟೋಬರ್ 31ರ ನಂತರ ನಿಮಗೆ ಹೊಸ ಗುರುತು ಸಿಗುತ್ತದೆ. ನಿವೃತ್ತರಾದವರಿಗೆ ತಡೆಹಿಡಿಯಲಾದ ಫಂಡ್ಗಳು ಅಥವಾ ಪಿಂಚಣಿ ಕೆಲಸಗಳು ಆಗಸ್ಟ್ ಮಧ್ಯದಿಂದ ಪೂರ್ಣಗೊಳ್ಳುವ ಬಲವಾದ ಯೋಗಗಳಿವೆ. ಪ್ರಯಾಣದ ದೃಷ್ಟಿಕೋನದಿಂದ ಜುಲೈನಿಂದ ಅಕ್ಟೋಬರ್ ಮಧ್ಯದವರೆಗೆ ವ್ಯಾಪಾರ ಅಥವಾ ವಿದೇಶಿ ಪ್ರಯಾಣದ ಬಲವಾದ ಸೂಚನೆಗಳಿವೆ. ಅದು ಹೊಸ ಮಾರ್ಗಗಳನ್ನು ತೆರೆಯುತ್ತದೆ. ಮಾನಸಿಕ ಆರೋಗ್ಯದ ಮಟ್ಟದಲ್ಲಿ ಪ್ರಾಪಂಚಿಕ ಗದ್ದಲದಿಂದ ದೂರವಿದ್ದು ನಿರ್ಲಿಪ್ತತೆ ಮತ್ತು ನಿಮ್ಮ ಆಂತರಿಕ ಶಾಂತಿಯ ಮೇಲೆ ಗಮನ ಹರಿಸಲು ಇದು ಸಕಾಲವಾಗಿದೆ. ಧ್ಯಾನ ಮತ್ತು ಆಧ್ಯಾತ್ಮಿಕತೆಯು ನಿಮ್ಮನ್ನು ಮಾನಸಿಕವಾಗಿ ಬಲಪಡಿಸುತ್ತದೆ. ಕೊನೆಯದಾಗಿ ಈ ಪ್ರಮುಖ ದಿನಾಂಕಗಳನ್ನು ಬರೆದಿಟ್ಟುಕೊಳ್ಳಿ. ಜುಲೈ 23ರಿಂದ 31ರ ನಡುವೆ
ಸ್ಥಗಿತಗೊಂಡ ಕೆಲಸಗಳು ವೇಗವನ್ನು ಪಡೆಯುತ್ತವೆ. ಆಗಸ್ಟ್ 9ರಿಂದ 18ರ ಸಮಯವು ಹೊಸ ಉದ್ಯೋಗ ಸಂದರ್ಶನಗಳಿಗೆ ಉತ್ತಮವಾಗಿದೆ. ಆಗಸ್ಟ್ 17ರಂದು ಲಗ್ನಾಧಿಪತಿಯಾದ ಸೂರ್ಯನು ನಿಮ್ಮ ಗೌರವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾನೆ. ಸೆಪ್ಟೆಂಬರ್ 7ರಿಂದ 17ರ ಸಮಯವು ಲಾಭ ಮತ್ತು ಧನಪ್ರಾಪ್ತಿಗೆ ಅತ್ಯುತ್ತಮವಾಗಿದೆ. ಸೆಪ್ಟೆಂಬರ್ 18ರಿಂದ ಖರ್ಚುಗಳನ್ನು ನಿಯಂತ್ರಿಸಿ. ಅಕ್ಟೋಬರ್ 17ರಿಂದ ಸೂರ್ಯನು ನೀಚ ಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಅಕ್ಟೋಬರ್ 31ರಂದು ಗುರುವಿನ ಲಗ್ನ ಪ್ರವೇಶವು ದೊಡ್ಡ ಬದಲಾವಣೆಯನ್ನು ತರುತ್ತದೆ ಮತ್ತು ನವೆಂಬರ್ 12ರಿಂದ 30ರ ನಡುವೆ ಗುರು ಮಂಗಳನ ಕೇಂದ್ರ ತ್ರಿಕೋನ ರಾಜಯೋಗವು ವೃತ್ತಿ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸನ್ನು ತಂದುಕೊಡುತ್ತದೆ. ಶಕ್ತಿಯನ್ನು ನಿಮ್ಮ ಪರವಾಗಿ ಒಲಿಸಿಕೊಳ್ಳಲು ಭಾನುವಾರ ಹಾಗೂ ಕೆಂಪು ಮತ್ತು ಕಿತ್ತಳೆ ಬಣ್ಣಗಳು ಅದೃಷ್ಟಶಾಲಿಯಾಗಿರುತ್ತವೆ. ವೈದಿಕ ಪರಿಹಾರಗಳ ಅಡಿಯಲ್ಲಿ ಕಂಟಕ ಶನಿಯ ಶಾಂತಿಗಾಗಿ ಪ್ರತಿದಿನ 108 ಬಾರಿ ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಎಂದು ಜಪಿಸಿ. ಲಗ್ನಾಧಿಪತಿ ಸೂರ್ಯನ ಬಲವರ್ಧನೆಗೆ ಪ್ರತಿದಿನ ನೀರಿಗೆ ಕೆಂಪು ಹೂವು ಮತ್ತು ಬೆಲ್ಲವನ್ನು ಹಾಕಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ರಾಹುಕೇತುಗಳ ಶಾಂತಿಗಾಗಿ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಮತ್ತು ಗಣೇಶನನ್ನು ಆರಾಧಿಸಿ. ಸೆಪ್ಟೆಂಬರ್ 18ರಿಂದ ನವೆಂಬರ್ 13ರ ನಡುವೆ ಸಾಲ ಕೊಡಬೇಡಿ ಮತ್ತು ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ. ತಾಳ್ಮೆಯಿಂದಿರಿ. ಅಕ್ಟೋಬರ್ 31ರ ನಂತರ ಸಮಯವು ನಿಮ್ಮ ಕಠಿಣ ಶ್ರಮದ ಸಂಪೂರ್ಣ ಫಲವನ್ನು ನೀಡಲು ಬರುತ್ತಿದೆ. ನಮಸ್ಕಾರ.